ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಮ್ಯಾ ಅವರು ಈ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಿಡಿಕಾರಿದ್ರು. ಅಂದರೆ ಕೆಟ್ಟದಾಗ ಮೆಸೇಜ್ ಕಳಿಸ್ತಾರೆ ಅಂತ. ಅದಾದಮೇಲೆ ಕೇಸ್ ಕೂಡ ದಾಖಲಾಗಿದೆ, FIR ದಾಖಲಾಗಿದೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈಗ ಡಿ ಫ್ಯಾನ್ಸ್ ಹೇಳ್ತಾ ಇದ್ದಾರಂತೆ, ದಯವಿಟ್ಟು ನಿಮ್ಮ ಕೇಸನ್ನು ವಾಪಸ್ ತಗೊಳ್ಳಿ, ಇನ್ನು ಮುಂದೆ ನಾವು ಕೆಟ್ಟದಾಗ ಕಮೆಂಟ್ ಮಾಡಲ್ಲ ಅಂತ. ಇನ್ಸ್ಟಾಗ್ರಾಮ್ ಮುಖಾಂತರ ಅವರು ಗೋಗರಿತಾ ಇದ್ದಾರೆ ಅಂತ. ಇನ್ನೊಂದ್ಸರಿ ಈ ರೀತಿ ಮಾಡಲ್ಲ, ಹಿಂಗೆ ನಡ್ಕೊಳ್ಳಲ್ಲ. ಕೆಲ ಅಭಿಮಾನಿಗಳು ರಮ್ಯಾ ಅವ್ರಿಗೆ ಮೆಸೇಜ್ ಮಾಡ್ತಾ ಇದ್ದಾರಂತೆ. ನಾವು ತೋರಿಸ್ತಾ ಇದ್ದೀವಿ, ಸಾರಿ ಮೇಡಮ್, ಪ್ಲೀಸ್ ನಮ್ಮನ್ನು ಏನೋ ಗೊತ್ತಿಲ್ಲದೆ ನಿಮಗೆ ಕಮೆಂಟ್ಸ್ ಮಾಡಿದ್ದನ್ನೇ ದಯವಿಟ್ಟು ಕ್ಷಮಿಸಿಬಿಡಿ ಮೇಡಮ್. ಇದು ನಮ್ಮಣ್ಣ ಏನೋ ಗೊತ್ತಿಲ್ಲದೆ ನಿಮಗೆ ಕಮೆಂಟ್ಸ್ ಮಾಡಿದ್ದಾನೆ, ದಯವಿಟ್ಟು ಕ್ಷಮಿಸಿಬಿಡಿ. ಅಂದರೆ ಒಬ್ಬರ ಪರವಾಗಿ ಇನ್ನೊಬ್ಬರು ಈ ರೀತಿ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ ಅಂತ. ಕೆಲ ಅಭಿಮಾನಿಗಳು ಕೆಟ್ಟದಾಗಿ ಈ ರೀತಿ ಮೆಸೇಜ್ ಕಳಿಸ್ತಾ ಇದ್ದಾರೆ. ನನ್ನ ಜೀವಮಾನದಲ್ಲಿ ಇಂಥ ಕೆಟ್ಟ ಮೆಸೇಜ್ಗಳನ್ನು ನಾನು ನೋಡಿಲ್ಲ ಅಂತ ಇವರು ಮಾತಾಡಿದ್ದು. ಅದಾದಮೇಲೆ ಏನು ಅಂದರೆ ಕೇಸನ್ನು ಕೂಡ ದಾಖಲಿಸಿದ್ದು. ನೋಡಿ, ಮೊದಲ ಮೆಸೇಜು, ಈಗಿನ ಮೆಸೇಜ್ ತೋರಿಸ್ತಾ ಇದ್ದೀವಿ ನಾವು. ದರ್ಶನ್ ಬಗ್ಗೆ ಮಾತಾಡೋಕ್ಕೆ ಏನು ಯೋಗ್ಯತೆ ಇದೆ ನಿನಗೆ ಅಂತ ಮುಂದೆ ಕೆಲವೊಂದೆಲ್ಲ ಬ್ಲರ್ ಮಾಡಿದ್ದೀವಿ ನಾವು, ಪ್ರಶ್ನೆ ಬೇರೆ. ಈಗೇನು ಅಂತಂದರೆ ಅವರನ್ನೇ ಸೇಮ್ ರಘು, ಸ್ವಲ್ಪ ಚೇಂಜ್ ಇದೆ, ಒಂದಿಷ್ಟು ಪ್ರಶ್ನೆ ಬೇರೆ. ಈಗ ಅವರನ್ನೇ ವಾಪಸ್ ಮೆಸೇಜ್ ಹಾಕ್ತಾ ಇದ್ದಾರಂತೆ, ದಯವಿಟ್ಟು ಕ್ಷಮಿಸ್ಬಿಡಿ, ನಮ್ಮಣ್ಣ ಏನೋ ಗೊತ್ತಿಲ್ಲದೇ ತಪ್ಪು ಮಾಡಿಬಿಟ್ಟಿದ್ದಾನೆ. ಇನ್ನು ದೊಡ್ಡ ಮೆಸೇಜನ್ನು ಕೂಡ ಕಳಿಸಿದ್ದಾರೆ. ಹಿಂಗಾಗಿದೆ, ಇನ್ನೊಂದ್ಸರಿ ನಾವು ಮಾಡಲ್ಲ, ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ ಅಂತ. ಆ ಮೆಸೇಜ್ಗಳು ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಎಲ್ಲಿಂದ ಎಲ್ಲಿ ತನಕ ಬಂದಿದೆ ನೋಡಿ. ಮೆಸೇಜ್ ಹಾಕೋದು ಯಾಕೆ, ಮೆಸೇಜ್ ವಾಪಸ್ ತಗೊಳ್ಳಿ ಅಂತ, ಇದು ಕಂಪ್ಲೇಂಟ್ ತಗೊಳ್ಳಿ ಅಂತ ಗೋಗರಿಯೋದು ಯಾಕೆ? ಬೇರೆ ಕೆಲಸ ಇಲ್ಲ ಈ ಯುವಕರಿಗೆ, ಮಾಡೋ ಕೆಲಸ ಬಿಟ್ಟು ಇನ್ನೆಲ್ಲವನ್ನೂ ಕೂಡ ಮಾಡ್ತಾವೆ ನೋಡಿ. ಇನ್ನು ಯಾರ್ಯಾರು ಈ ರೀತಿ ಮೆಸೇಜ್ಗಳನ್ನು ಕಳಿಸಿದ್ರು, ಅಶ್ಲೀಲ ಮೆಸೇಜ್ಗಳನ್ನು, ಪೊಲೀಸರ ವಿರುದ್ಧ ಕ್ರಮ ಜರುಗಿಸ್ತಾ ಇದ್ದಾರೆ. 43 ಇನ್ಸ್ಟಾ ಅಕೌಂಟ್ಗಳನ್ನು ಬೆನ್ನು ಹತ್ತಿದ್ದಾರೆ. ಅದರಲ್ಲಿ ಹೆಸರಿರಲ್ಲ, ಫೋಟೋ ಇರಲ್ಲ, ಹುಡುಗಿಯರುಗಳ ಹೆಸರು ಹಾಕೊಂಡಿರ್ತಾರೆ, ಕಳಿಸೋದು ಮಾತ್ರ ಕೆಟ್ಟ ಕಮೆಂಟ್ಗಳು. ಸೊ ಅಂಥವರ ವಿರುದ್ಧ ಈಗಾಗಲೇ ಪೊಲೀಸರು ಕ್ರಮ ಜರುಗಿಸಲಿಕ್ಕೆ ಮುಂದಾಗಿದ್ದಾರೆ. ಹುಡುಕಾಡ್ತಾ ಇದ್ದಾರೆ ಯಾರ್ಯಾರು ಮೆಸೇಜ್ ಕಳಿಸಿದ್ರು, ಏನು ಎತ್ತ. ಇನ್ನಾದ್ರೂ ಯುವಕರು ಈ ಕಳಿಸಿದ್ದು ಬಿಟ್ಟಿದ್ರ ಬಗ್ಗೆ ನಾನು ಹೇಳಲ್ಲ, ಆದರೆ ಯುವಕರಿಗೆ ಏನಾದರೂ ಜವಾಬ್ದಾರಿ ಇದೆಯಾ? ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ನಿಮಗೆ? ಮಾಡೋದನ್ನು ಮಾಡಿ ಅಂತಂತಂದರೆ ಈ ರೀತಿ ನೀವು ಮಾಡುವಂಥದ್ದು ಎಲ್ಲವೂ ಕೂಡ ದರ್ಶನ್ ಅವ್ರಿಗೇ ಕೆಟ್ಟ ಹೆಸರು ತರುತ್ತೆ, ಮತ್ತೆ ಇನ್ನಷ್ಟು ಕಷ್ಟ ತರುತ್ತೆ. ಆಮೇಲೆ ನೀವು ಒಂದು ಹಾಕಿಬಿಡ್ತೀರಿ, ನಿಮ್ಮ ಹೆಸರಲ್ಲಿ ಯಾರ್ಯಾರು ಏನೇನು ಹಾಕಿಬಿಡ್ತಾರೋ, ಕಳಿಸ್ದಾರೋ ಅವರೇನೇನೋ ಅಲ್ವೋ ದೇವ್ರಿಗೇ ಗೊತ್ತು. ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಈಗ ಜನ್ಮ ಜಾಲಾಡ್ತಾ ಇದ್ದಾರೆ. ಈಗ ಬೇಕಿತ್ತ ಇದೆಲ್ಲವೂ ಕೂಡ? MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH